ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾ ದುರಂತ ನಡೆದಿದೆ. ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾವೆ. ಸೊ ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಸರ್ಕಾರ ಕೂಡ ಗಂಭೀರವಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾ ದುರಂತ ನಡೆದು ಹೋಗಿದೆ. ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾವೆ. ದಾರುಣ ಅಂತ್ಯ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದ ಮೀಡಿಯಂ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಇದೇ ಮೊದಲ ಬಾರಿಗೆ ಒಂದೇ ದಿನ 5 ಹುಲಿಗಳು ಸಾವನ್ನಪ್ಪಿರುವಂತಹ ಘಟನೆ ಆಗಿದೆ. ಇಲ್ಲಿಯವರೆಗೂ ಈ ರೀತಿಯಾಗಿರುವಂತಹ ಘಟನೆ ಆಗಿರಲಿಲ್ಲ. 5 ಹುಲಿಗಳಿಗೆ ಹಾಗಾದ್ರೆ ವಿಷ ಇಟ್ಟು ಕೊಂದಿರೋದ? ವಿಷ ಇಟ್ಟು ಕೊಂದ್ರ ಪಾಪಿಗಳು? ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಈಗಾಗಲೇ ಆರಂಭ ಮಾಡಲಾಗಿದೆ. ತನಿಖೆಗೆ 5 ತಜ್ಞರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಲಾಗಿದೆ. 3 ದಿನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡೋದಿಕ್ಕೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಷ ಪ್ರಾಶನ ನಿಜ ಆದ್ರೆ ಆರೋಪಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ತಾಯಿ ಹುಲಿ ಹಾಗೂ 4 ಮರಿ ಹುಲಿಗಳು ದಾರುಣವಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾವೆ. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ರೀತಿಯಾಗಿರುವಂತಹ ಘಟನೆ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಒಂದೇ ದಿನ 5 ಹುಲಿಗಳು ಪ್ರಾಣವನ್ನ ಕಳ್ಕೊಂಡಿದೆ. ಒಂದು ತಾಯಿ ಹುಲಿ ಹಾಗೂ ಅದರ ಜೊತೆಗೆ ಅದರ 4 ಮರಿ ಹುಲಿಗಳು ದಾರುಣವಾಗಿ ಅಂತ್ಯ ಕಂಡಿದೆ. ವನ್ಯಜೀವಿಗಳ ಸಂರಕ್ಷಣೆಗಾಗಿ ಹಲವಾರು ಕಠಿಣ ಕಾನೂನುಗಳು ಇದ್ದಾವೆ. ಅದರಲ್ಲೂ ಕೂಡ ಹುಲಿ ಸಂರಕ್ಷಣೆಗಾಗಿ ವಿಶೇಷವಾಗಿರುವಂತಹ ಕಾನೂನುಗಳನ್ನು ಮಾಡಿಕೊಳ್ಳಲಾಗಿದೆ. ಜನರಿಗೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವನ್ಯಜೀವಿಗಳ ಮಹತ್ವ ಅವುಗಳ ಅರಿವು ಮೂಡಿಸುವಂಥದ್ದು ಕೂಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಒಂದು ಅತ್ಯಂತ ದಾರುಣ ಕೃತ್ಯ. 4 ಮರಿ ಹುಲಿಗಳು ಜೊತೆಗೆ ಒಂದು ತಾಯಿ, 5 ಹುಲಿಗಳು ಕೂಡ ಇಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾವೆ. ಈ ಅಸಹಜ ಸಾವಿಗೆ ಕಾರಣ ಏನು ಹಾಗಾದ್ರೆ? ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಇದು ವಿಷ ಪ್ರಾಶನ ಆಗಿ ಪ್ರಾಣವನ್ನ ಕಳ್ಕೊಂಡಿರೋದು ಅಂತ ಹೇಳಲಾಗ್ತಾ ಇದೆ. ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಸ್ಥಳ ಮಹಜರ್ ಪ್ರಕ್ರಿಯೆ ಕೂಡ ನಡೆದಿದೆ. ಗ್ರಾಮಸ್ಥರನ್ನ ಕರೆತಂದು ಅರಣ್ಯ ಅಧಿಕಾರಿಗಳು ಸ್ಥಳ ಮಹಜರ ನಡೆಸಿದ್ದಾರೆ. ಗಾಜನೂರು ಗ್ರಾಮದ 5 ಗ್ರಾಮಸ್ಥರು ಆಗಮಿಸಿದ್ದಾರೆ. ಎಸಿಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಮಹಜರ್ ನಡೆಸಲಾಗಿದೆ. ಹಸುವಿನ ಮಾಲೀಕರ ಪತ್ತೆಗೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಹುಲಿಗಳ ಅಸಹಜ ಸಾವಿಗೆ ಕಾರಣ ಏನು ಹಾಗಾದ್ರೆ? ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರ ಕೂಡ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಇದೀಗ ನಮ್ಮ ಜೊತೆಗೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಇದು ನಿಜಕ್ಕೂ ಕೂಡ ರಾಜ್ಯದ ವನ್ಯಜೀವಿ ಇತಿಹಾಸದಲ್ಲಿ ಗಮನಿಸಿದ್ರೆ ಅತ್ಯಂತ ದಾರುಣ ಘಟನೆ ಅಂತಾನೆ ಹೇಳಬಹುದು. ಏನನ್ಸುತ್ತೆ, ಏನಾಗಿರಬಹುದು ಕಾರಣ ಇದಕ್ಕೆ? ಅಲ್ಲ, ಈ ಘಟನೆ ಈಗ್ಲೂ ಆಗಿರೋದು ಮೊನ್ನೆ, ಈಗ್ಲೂ ನಮಗೆಲ್ಲ ನೋವಾಗ್ತಿದೆ. ಎಷ್ಟು ಮಟ್ಟಕ್ಕಂದ್ರೆ ಫಸ್ಟ್ ಟೈಮ್ ಹಿಸ್ಟ್ರಿ ಒಳಗೆ ಒಟ್ಟಿಗೆ 5 ಹುಲಿ ಸತ್ತಿರೋದು. ಇದು ಆಗಿರೋ ಕಾರಣಗಳು ಇದೆ, 1, 2, 3, 4 ಇದೆ. ನಾನ್ ಫಸ್ಟ್ ಹೇಳೋದು ಇದು ನಿರ್ಲಕ್ಷ್ಯ, ಅಬ್ಸಲ್ಯೂಟ್ ಲ್ಯಾಕ್ ಆಫ್ ಪ್ರೊಟೆಕ್ಷನ್ ಅಂತಾರೆ. ಅದ್ ಏನಕ್ಕೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಅಲ್ಲಿರೋ ಸ್ಟಾಫ್ಗೆ ಇವ್ರು 3 ತಿಂಗಳು ಸಂಬಳ ಕೊಟ್ಟಿಲ್ಲ. ಸೊ ಯಾವ ಸ್ಟಾಫು ವಿದೌಟ್ ಪೇಮೆಂಟ್ ಕೆಲಸ ಮಾಡ್ತಾರೆ? 3 ತಿಂಗಳು ಅವ್ರು ಬೇಡ್ಕೊಂಡಿದ್ದಾರೆ, ನಮ್ಗೆಲ್ಲ ಹೊಟ್ಟೆ ಹಸಿದೆ, ನಮ್ ಮನೆಯವ್ರಿಗೆ ಊಟ ಇಲ್ಲ, ನಮ್ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು, ಆಸ್ಪತ್ರೆಗೆ ಹೋಗಿ ದುಡ್ಡಿಲ್ಲ ಅಂತ ಇವ್ರುಗಳು ಯಾರು ಏನ್ ಮಾಡಿಲ್ಲ. ಈಗ ನಾನು ಹೇಳೋದು ಸರ್ಕಾರದೇ ಹೊಣೆ ಇದು.
ಫಸ್ಟ್ ಆಫ್ ಆಲ್ ಸರ್ಕಾರ ಈ DCF ಇವ್ರ ರೆಕಾರ್ಡ್ ಸರಿ ಇಲ್ಲ, ಇವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇಂಥವ್ರಿಗೆ ಹೋಗಿ ಅಂತ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ರೆ ಏನಾಗತ್ತೆ? ಇದೇ ಆಗಿರೋದು. ಕೋತಿಕೆ ಹೆಂಗ್ ಮಾಣಿಕೆ ಕೊಟ್ರೆ ಕಿತ್ತಾಕತ್ತೆ ಅಂತಲ್ಲ, ಇದೇ ತರ ಆಗಿರೋದು. ಸೊ ಸರ್ಕಾರ ಫಸ್ಟ್ ಹೊಣೆ. ಅವ್ರು ಹೇಳ್ತಾರೆ ಇಲ್ಲ IFS ಲಾಬಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವರು ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅಲ್ಲಿ ಹಾಕ್ಸಿದ್ದಾರೆ ಅಂದ್ಬಿಟ್ಟು. ಸೊ ಯಾಕೆ ಸರ್ಕಾರ ಕೇಳ್ಬೇಕು? ಫಸ್ಟ್ ಸರ್ಕಾರದ ಹೊಣೆ ಇದು. ಎರಡನೇದಾಗಿ ಬರೋದು, ಅಲ್ಲಿ ಎಲ್ರಿಗೂ ಗೊತ್ತು ಈ ತರ ಸಿಚುವೇಶನ್ ಇದೆ. ಈ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ಗೆಲ್ಲ ಗೊತ್ತಿರದೆ ಇವತ್ತೇನೋ ಹೊಸ್ದಾಗೆ ಇವರು ಒಂದು ಕಮಿಟಿ ಮಾಡ್ಬಿಟ್ಟು ಇದ್ರಲ್ಲಿ ಏನ್ ಬರೋದಿಲ್ಲ. ನಮ್ಗ ಅರ್ಜುನ ಆಣೆ ಸತ್ತು ಸಾಯಿಸ್ತಾರಲ್ಲ, ಅದ್ರದ್ದು ಏನು ರಿಪೋರ್ಟ್ ಬಂದಿಲ್ಲ. 2023 ಡಿಸೆಂಬರ್ ಒಳಗೆ ಎನ್ಕ್ವೈರಿ ಆಗಿದ್ದು. ಅದಕ್ ಮುಂಚೆ ಟೈಗರ್ ಕ್ಲಾದು ಎನ್ಕ್ವೈರಿ ಮಾಡಿದ್ರು, ಏನ್ ಬಂದಿದೆ ರಿಪೋರ್ಟ್? ಏನು ಬಂದಿಲ್ಲ. ಇದ್ರೊಳಗೂ ಏನು ಬರಲ್ಲ. ಆಮೇಲೆ ಈ ಸೀನಿಯರ್ ಆಫೀಸರ್ಸ್ ಯಾರು ಅದ್ರೊಳಗೆ ಕಮಿಟಿ ಒಳಗಿದ್ದಾರೆ ಅವ್ರಿಗೆಲ್ಲ ಗೊತ್ತಿಲ್ವಾ ಇದಾಗ್ತಾ ಇದೆ ಅಂದ್ಬಿಟ್ಟು, ಇಂತ ಘಟನೆಗಳಾಗ್ತಿದೆ, ಸಂಬಳ ಕೊಡ್ತಿಲ್ಲ, ಅದನ್ನ ಯಾಕೆ ಅಡ್ರೆಸ್ ಮಾಡ್ಲಿಲ್ಲ ಇವ್ರು? ಇವ್ರು ಹೋಗಿ ಏನ್ ಮಾಡ್ತಾರೆ? ಇವ್ರು ಅಲ್ಲಿ ಹೋಗಿ ಸುಮ್ನೆ ಭಜನೆ ಮಾಡ್ಕೊಂಡ್ ಬರ್ತಾರ? ಸೊ ಸರ್ಕಾರ ಕೇಳೋದು ಕರೆಕ್ಟ್ ಆಗಿ ಮಾಡಿ. ಈ ಕಮಿಟಿ ಇದೆಯಲ್ಲ, ಈ ಕಮಿಟಿ ಅವ್ರಿಗೆ ಫಸ್ಟ್ ನಾವು ಅವ್ರ ಮೇಲೆ ಎನ್ಕ್ವೈರಿ ಮಾಡ್ಬೇಕು. ಇವ್ರೇನ್ ಮಾಡ್ತಿದ್ರು? ಒಂದು DCF ಈ ತರ ಮಾಡ್ಬೇಕಾರೆ ಅವ್ರಿಗೊಂದು ಇನ್ನೊಬ್ರು ಅವ್ರಕಿನ ಮೇಲೆ ಇದ್ದಾರೆ, ಈರಲಾಲ್ ಅಂತಿದ್ದಾರೆ CCF. ಅದಾಗಿದ್ಮೇಲೆ APPCCF ಬರ್ತಾರೆ ಶ್ರೀನಿವಾಸ್ಲು. ಅದ್ರ ಮೇಲೆ ನಮ್ ಮಲ್ಕಡೆ ಏನ್ ಬರ್ತಾರೆ PCCF ವೈಲ್ಡ್. ಅವ್ರಿಗೆಲ್ಲ ಇದಾಗ ಗೊತ್ತಿರ್ಲಿಲ್ವಾ ಈ ತರ ಸಿಚುವೇಶನ್ ಇದೆ ಅಂದ್ಬಿಟ್ಟು? ಇದು ಬೇರೆ MMLs ಅಲ್ಲಿ ಮಾತ್ರ ಇಲ್ಲ, ಇದು ಎಲ್ಲಾ ಕಡೆನೂ ಇದೇ ಕಥೆನೆ. ಸಂಬಳ ಕೊಡೋದಿಲ್ಲ ಇವರು. ಹೇಗೆ ಅವರು ಡೈಲಿ ವೇಜಸ್ ಅವರು ಹೊಟ್ಟೆಪಾಡು ಇಲ್ದವ್ರು ಹೇಗೆ ಕೆಲಸ ಮಾಡ್ತಾರೆ? ಇದು ಗೊತ್ತಿರ್ಲಿಲ್ವಾ ಸೀನಿಯರ್ ಆಫೀಸರ್ಸ್ಗೆ? ಆಮೇಲೆ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಇದೆ. ಆಗ್ತಿರೋದು ಏನಂದ್ರೆ ಅಲ್ಲಿ ಬರ್ಗೂರ್ ಇದುಗಳು ಬರುತ್ತೆ, ಒಂದು ಸ್ಪೀಶೀಸ್ ಕ್ಯಾಟಲ್, ಅದು ತಮಿಳ್ನಾಡಿಂದ ತಗೊಂಡ್ಬಂದು ಇಲ್ಲಿ ಮೇಯಿಸ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಇದು ಕುರಿಗಳು ಮತ್ತೆ ಹಸುಗಳು ತಂದು ದನಗಳನ್ನ ತಗೊಂಡು ಅಲ್ಲಿ ಮೇಯಿಸ್ತಾರೆ. ಎಲ್ರೂ ಗೊತ್ತಿರೋದು. ಫಸ್ಟ್ ನಮ್ಮ ಆಫೀಸರ್ಸ್ ಕೇಳೋದು, ಫಸ್ಟ್ ನೀವು ಊರ್ ಜನಕ್ಕೆ ಚೆನ್ನಾಗಿ ನೋಡ್ಕೋಬೇಕು, ಊರ್ ಜನ ಜೊತೆ ಚೆನ್ನಾಗಿ ಹೊಂದಿಸ್ಕೋಬೇಕು, ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು. ನೀವೇ ಒಂಥರ ದಿಮಾಗ್ ಇಟ್ಕೊಂಡು ಊರ್ ಜನಕ್ಕೆ ನಿಗ್ಲೆಕ್ಟ್ ಮಾಡಿದ್ರೆ ಈ ತರ ಆಗೇ ಆಗತ್ತೆ. ಅಲ್ಲಿ 1 ಹುಳಿ ಅಲ್ಲ 5 ಹುಳಿ ಸತ್ತಿರೋದು. ಸೊ ನಾವ್ ಹೇಳೋದು ಇದೆಲ್ಲ ಗೊತ್ತಿರೋ ವಿಷಯಗಳೇ. ಇದೇನು ಹೊಸದಾಗಿ ಕಮಿಟಿ ಮಾಡಿ ಏನ್ ಬರೋದಿಲ್ಲ ಇದ್ರೊಳಗೆ. ಆಮೇಲೆ ಯಾರ್ಯಾರು ಕಮಿಟಿ ಮೆಂಬರ್ಸ್ ನೋಡಿ, ಅದ್ರೊಳಗೊಬ್ಬ ಸಂಜಯ್ ಗುಪ್ಪಿ ಅಂತಿದ್ದಾರೆ, ಅವರೇ ಫಾರೆಸ್ಟ್ ಒಳಗೆ ಮನೆ ಕಟ್ಕೊಂಡವ್ರ. ಇವರೆಲ್ಲ ಕಮಿಟಿ ಒಳಗೆ ಬೇಕಾ? ಇವರೆಲ್ಲ ಏನ್ ಮಾಡ್ತಾರೆ? ಸರ್ಕಾರ ಪರವಾಗಿ ಮಾತಾಡ್ತಾರೆ. ಬೇರೆ ಯಾವ್ದಾದ್ರು ಇಂಡಿಪೆಂಡೆಂಟ್ ಕಮಿಟಿ ಫಾರ್ಮ್ ಮಾಡಿ ಇಲ್ಲ ಒಂದು ಬೇರೆ ತರ ಎನ್ಕ್ವೈರಿ ಮಾಡ್ಬೇಕಾಯ್ತು. ಇದು ಸುಮ್ಮನೆ ಬ್ರಷ್ ಮಾಡಕ್ಕೆ. ನಾನು ಈಶ್ವರ್ ಖಂಡ್ರೆಗೆ ಹೇಳೋದು ಇಷ್ಟೇ, ದಯವಿಟ್ಟು ಸರ್ ಮಾಡ್ತಿರೋದು ಒಳ್ಳೆ ಕೆಲಸ ಮಾಡ್ತಿದ್ರೆ ಕಾಡ್ ಬಗ್ಗೆ, ಬಟ್ ಈ ಕಮಿಟಿಯಿಂದ ನಿಮಗೆ 3 ಕಾಸು ಏನು ಬರೋದಿಲ್ಲ. ಜನಕ್ಕೆ ಸುಮ್ನೆ ಇದು ಮಾಡಿಸ್ಬೇಡಿ, ಬೇಸರ ಮಾಡಿಸ್ಬೇಡಿ, ಸುಮ್ನೆ ತಮಾಷೆ ಮಾಡಿಸ್ಬೇಡಿ. ಬೇರೆ ಕಮಿಟಿ ಫಾರ್ಮ್ ಮಾಡಿ ಜೆನ್ಯೂನ್ ಆಗೇ ಬರ್ಲಿ, ಯಾರ್ಯಾರ್ದು ತಪ್ಪಿದೆ, ಯಾವ ಫಾರೆಸ್ಟ್ ಆಫೀಸರ್ಸ್ ತಪ್ಪಿದೆ, ಎಲ್ರದ್ದು ಬರ್ಲಿ ಆಚೆ. ಇದಾಗಿರೋದು ಬಹಳ ದೊಡ್ಡ ಇದು, ಎಲ್ರಿಗೂ ನೋವಾಗ್ಬಿಟ್ಟಿದೆ, ಅಳ್ಳಾಡ್ಬಿಟ್ಟಿದೀವಿ. ಇದೇ ತರ ಸಿಚುವೇಶನ್ ಎಲ್ಲಾ ಕಡೆನೂ ಇದೆ. ಸಿಬ್ಬಂದಿ ಇಲ್ಲ. ನಿಮ್ಮ ಹತ್ರ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಅಂತ ಇದೆ, ಅದ್ರೊಳಗೆ ಸಿಬ್ಬಂದಿ ಇಲ್ಲ. ನಿಮ್ಮ ಫಾರೆಸ್ಟ್ ಸ್ಟಾಫ್ ಕೊರತೆ ಇದೆ, ಅದು ಯಾರು ಏನು ಮಾಡ್ತಿಲ್ಲ. ಸೀನಿಯರ್ ಆಫೀಸರ್ಸ್ ಬೇರೆ ಮೀಟಿಂಗ್ಸ್ ಮಾಡ್ತಾರೆ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ. ಫೋನ್ ಮಾಡ್ದಾಗೆಲ್ಲ ಮೀಟಿಂಗ್ ಹೋಗಿದ್ದಾರೆ ಸಾಹೇಬ್ರು, ಹೋದಾಗೆಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತಾರೆ. ಇವರೆಲ್ಲ ಇಷ್ಟೆಲ್ಲ ಮೀಟಿಂಗ್ ಮಾಡ್ಕೊಂಡು ಏನಕ್ಕೆ ಈ ತರ ಸಿಚುವೇಶನ್ ಇರೋದು? ಇಷ್ಟೆಲ್ಲ ಮೀಟಿಂಗ್ ಮಾಡಿದ್ರೆ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ. ನನಗೆ ಎಷ್ಟು ನೋವಿದೆ ಅಂದ್ರೆ, ಇದನ್ನ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇಷ್ಟು ಮೀಟಿಂಗ್ಗಳು ಮಾಡಿ ನಮ್ ಕಾಡ್ ಏನ್ ಇಂಪ್ರೂವ್ ಆಗಿಲ್ಲ. ಕಾಡಾಗೆ ಉಳ್ಕೊಂಡಿದೆ, ವನ್ಯಜೀವಿ ಪಾಠದ ಬರ್ತಾ ಇದೆ. ಇವ್ರ ಕಡೆಯಿಂದ ಏನೂ ಆಗಿಲ್ಲ ಪ್ರೊಟೆಕ್ಷನ್. ಸೊ ನಾವ್ ಹೇಳೋದು ಇವತ್ತು ಎಲ್ಲಾ ಜನ ಮಾತಾಡ್ಬೇಕು ಇದ್ರ ಬಗ್ಗೆ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ, ಯಾರು ನಮ್ಗೆ ಕೇಳೋರಿಲ್ಲ. ಈ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ಯಾರು ಏನಾರು ಹೇಳ್ಕೊಳ್ಳಿ, ಮೀಡಿಯಾ ಏನಾರು ಹೇಳ್ಕೊಳ್ಳಿ, ಬೈಕೊಳ್ಳಿ, ಏನ್ ಮಾಡಿ ನಮ್ಗೇನು? ನಮ್ಗೆ ಪ್ರೊಟೆಕ್ಷನ್ ಇದೆ. ನಾವೆಲ್ಲ IFS ಅವರು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕೆಡೆರು, ನಮ್ನ ಯಾರು ಮುಟ್ಟಕ್ಕಾಗಲ್ಲ, ನಮ್ಗೆ ಸೆಂಟ್ರಲ್ ಪ್ರೊಟೆಕ್ಷನ್ ಇದೆ ಅಂದ್ಬಿಟ್ಟು ಈ ತರ ಆಟಿಟ್ಯೂಡ್ ಇಟ್ಕೊಂಡಿದ್ದಾಗ ಇದು ಆಗ್ತಾ ಇರೋದೇ ಕರ್ನಾಟಕದಲ್ಲಿ ಇದೇ ಪ್ರಾಬ್ಲಮ್. ಮತ್ತೆ ಇನ್ನೊಂದು, ಇದು ನಮ್ ಬಸವರಾಜ ಬೊಮ್ಮಾಯಿ ಅವರು ಒಂದ್ಸತಿ ಚೀಫ್ ಮಿನಿಸ್ಟರ್ ಆದಾಗ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ಹೇಳಿದ್ರು, ನೀವು ಬೇರೆ ಬೆಂಗಳೂರಲ್ಲಿ ಕೂತ್ಕೊಂಡು ಕಾಫಿ ಟೀ ಕೂತ್ಕೊಂಡ್ ಮೀಟಿಂಗ್ ಮಾಡಬೇಡಿ,
ದಯವಿಟ್ಟು ಆನ್ ಫೀಲ್ಡ್ ಬನ್ನಿ ಅಂದ್ಬಿಟ್ಟು. ಇಷ್ಟ ತನಕ ಯಾವ ಆಫೀಸರ್ಸ್ ಹೋಗಿದ್ದಾರೆ ಕೇಳಿ ಆನ್ ಫೀಲ್ಡ್? ಆಮೇಲೆ ಬಸವರಾಜ ಬೊಮ್ಮಾಯಿ ಇದ್ದಾಗ ಅವಾಗ ಒಂದು NTC ಅವರು ಇದು ಕೊಟ್ಟಿದ್ದಾರೆ, ಇದನ್ನ MMLs ನ ನೀವು ಟೈಗರ್ ರಿಸರ್ವ್ ಮಾಡಿ ಅಂದ್ಬಿಟ್ಟು. ಅದನ್ನ ನಾವು ರಿಸರ್ವ್ ಮಾಡಿದ್ರೆ, ಟೈಗರ್ ರಿಸರ್ವ್ ಮಾಡಿದ್ರೆ ಪ್ರೊಟೆಕ್ಷನ್ ಇಂಪ್ರೂವ್ ಆಗಿರೋದು, ಯಾಕಂದ್ರೆ ನಮಗೆ ಸೆಂಟ್ರಲ್ ಫಂಡ್ಸ್ ಬಂದಿರೋದು. ಸೊ ಇದು ಹೊಣೆ ಯಾರ್ದು? ಸರ್ಕಾರದೇ. ಒಬ್ರು ಸೋಮಣ್ಣ ಅಂತಿದ್ರು, ಸೋಮಣ್ಣ ಅಂದ್ಬಿಟ್ಟು, ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಚಾಮರಾಜನಗರದಾಗ, ಅವ್ರು ಇಲ್ಲ ಬೇಡ ಬೇಡ ಅಂದ್ಬಿಟ್ಟು ಒತ್ತಡದಿಂದ ಬೊಮ್ಮಾಯಿ ಅವ್ರು ಸೈನ್ ಮಾಡಿಲ್ಲ. ಈ ಸರ್ಕಾರ ಹೊಸದಾಗಿ ಬಂದು ಇವರು ಏನು ಮಾಡಿಲ್ಲ. ಅದನ್ನ ನಾವು ಟೈಗರ್ ರಿಸರ್ವ್ ಒಪ್ಕೊಂಡಿದ್ರೆ ಇಷ್ಟು ಮಟ್ಟಕ್ಕೆ ನಮ್ಗೆ ಟೈಗರ್ಸ್ ಆಯ್ತಿರ್ಲಿಲ್ಲ, ಯಾಕಂದ್ರೆ ಪ್ರೊಟೆಕ್ಷನ್ ಇದ್ದಿರೋದು. ಸೊ ಎಲ್ಲ ಬರ್ತಿರೋದು ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್. ಈಗ ಸರ್ಕಾರ ಇವ್ರ ಮೇಲೆ ಏನು ಆಕ್ಷನ್ ತಗೋತಾರೆ? ಈ ಒಂದು DCF ಇವ್ರಿಗೆ ಸಸ್ಪೆಂಡ್ ಮಾಡಿತ್ತು ಸರ್ಕಾರ, ಮಡಿಕೇರಿ ಒಳಗೆ ಮರಗಳ ಇದರೊಳಗೆ ಎನ್ಕ್ವೈರಿ ಆಗಿ. ಓಕೆ, ಅವ್ರನ್ನೇ ತಗೊಂಡ್ಬಂದ್ಬಿಟ್ಟು ಒಂದು ಎಕ್ಸಿಕ್ಯೂಟಿವ್ ರೋಲ್ ಕೊಡ್ತಾರೆ, ಯಾಕಂದ್ರೆ IFS ಲಾಬಿ ಅವ್ರಿಗೆ ಹೇಳ್ತಾರೆ ಇಲ್ಲ ಇವ್ರು ನಮ್ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ಬಿಟ್ಟು. ಈಗ ಯಾರ ರೆಸ್ಪಾನ್ಸಿಬಿಲಿಟಿ? ಆಮೇಲೆ ಅವ್ರ ಯಾರು ಕೆಲಸ ಮಾಡಕ್ ರೆಡಿ ಇಲ್ಲ. ಸೊ ಈ ಸಿಚುವೇಶನ್ ಏನಂದ್ರೆ ಒಳ್ಳೊಳ್ಳೆ ಆಫೀಸರ್ಗಳು ಕರ್ಕೊಂಡ್ ಬರ್ಬೇಕು, ಯಾರಿಗೆ ಜೆನ್ಯೂನ್ ಇಂಟ್ರೆಸ್ಟ್ ಇದೆ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್, ಜನ ಜೊತೆ ಹೆಂಗೆ ಇರ್ಕೋಬೇಕು, ಮತ್ತೆ ಸ್ಟಾಫ್ ಜೊತೆ ಹೆಂಗೆ ಇರ್ಕೋಬೇಕು, ಸ್ಟಾಫ್ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಲೋಕಲ್ ಜನದ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ರಿಸಾಲ್ವ್ ಮಾಡುತ್ತೆ. ಆಗ್ತಾ ಇಲ್ಲ. ಓಕೆ 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 ಸರ್, ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆಗೆ ವನ್ಯಜೀವಿ ಪತ್ರಕರ್ತರಾಗಿರುವಂತಹ ವಿನೋದ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್, 5 ಹುಲಿಗಳು ಇಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು, ಸೊ ರಾಜ್ಯದ ಇತಿಹಾಸದಲ್ಲಿ ನೋಡಿದ್ರೆ ನಿಜಕ್ಕೂ ಕೂಡ ಇದು ಮೊದಲ ಬಾರಿ ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಿ ಘಟನೆ ಬಗ್ಗೆ? ನೀವೇನು ಹೇಳ್ತೀರಿ ಸರ್? ಮಧುಕರ್, ಇದೊಂದು ರಾಷ್ಟ್ರೀಯ ದುರಂತ. ಏನಂತಂದ್ರೆ ಯಾವತ್ತೂ ಕೂಡ ಇಂಡಿಯಾದಲ್ಲಿ ಈ ತರದ ಒಂದು ಇನ್ಸಿಡೆಂಟ್ ಆಗಿರ್ಲಿಲ್ಲ. ಈ ತರದ ಒಂದು ದುರ್ಘಟನೆ ಈಗ 1-2 ಸಣ್ಣ ಪುಟ್ಟ ಕೇಸಸ್ಗಳು ಆಗ್ತಾ ಇದ್ವು. ಬಂಡೀಪುರದಲ್ಲಾಗಿದೆ, ನಾಗರೋಳದಲ್ಲಾಗಿದೆ, ಭದ್ರಾದಲ್ಲಾಗಿದೆ, ಈ ತರದೆಲ್ಲ ಆಗಿದೆ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು. ಆದ್ರೆ 5 ಹುಲಿಗಳನ್ನ ವಿಷ ಹಾಕಿ ಕೊಂದಿರುವಂತದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಇದೇ ಪ್ರಥಮ. ಇದು ನಿಜವಾಗ್ಲೂ ಹೇಳ್ತಾರಲ್ಲ, ಇದೊಂಥರ ಇದು 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 ಏನು ಮರ್ಡರ್ ಅಂತ ಹೇಳ್ತಾರೆ, ಆ ತರ ಇದು. ಇದನ್ನ ನಾವು ಬೇರೆ 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 ಆಂಗಲ್ ಅಲ್ಲಿ ನೋಡ್ತಾ ಇದೀವಿ. ಒಂದು ದನ ಹೊಡೆದಿತ್ತು ಅಂತ ಹೇಳಿ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು ಅಂತ ಹೇಳಿ. ಬಟ್ ಇದು ಅಷ್ಟು ಸರಳವಾಗಿಲ್ಲ. ಯಾಕೆಂತಂದ್ರೆ ಆ ಭಾಗದಲ್ಲಿ ನಾವು ಒಂದಷ್ಟು ಕೆಲಸಗಳನ್ನ ಮಾಡಿದೀವಿ, ಆ ಭಾಗದಲ್ಲಿ ಒಂದಷ್ಟು ಓಡಾಡಿದೀವಿ ನಾವು. ಅಲ್ಲಿ ಏನಂತಂದ್ರೆ ಆ ಒಂದು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಅಲ್ಲಿ ಸಾವಿರಾರು ದನಗಳಿದಾವೆ. ಆ ಸಾವಿರಾರು ದನಗಳು ಮುಂಚೆಯಿಂದನೂ ಕೂಡ ಅಲ್ಲಿ ಕಾಡು ಒಳಗಡೆ ದೊಡ್ಡಿಗಳನ್ನ ಮಾಡ್ಕೊಂಡು ಅಲ್ಲಿ ಮೇಯಿಸ್ತಾ ಇದ್ರು. ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಆ ದನಗಳು ಯಾವುದು ಕರ್ನಾಟಕದ್ದಲ್ಲ. ಕರ್ನಾಟಕದ ಕಾಡನ್ನ ಮೇಯ್ತಾ ಇರುವಂತದ್ದು, ಕರ್ನಾಟಕದ ಕಾಡನ್ನ ನಾಶ ಮಾಡ್ತಾ ಇರುವಂತಹ ಆ ದನಗಳು ಎಲ್ಲವೂ ಕೂಡ ತಮಿಳುನಾಡಿನ ಬರಗೂರು ಅಂತ ಒಂದು ಊರ್ನವು. ಅಂದ್ರೆ ಆ ಬರಗೂರು ತಳಿ, ಅದನ್ನ ಹೆಂಗೆ ನಮ್ಮಲ್ಲಿ ಅಮೃತ್ ಮಲ್ಲು ಮತ್ತೆ ಹಳ್ಳಿಕಾರ ಅಂತಿದಾವೆ, ಅದೇ ತರ ತಮಿಳುನಾಡಲ್ಲಿ ಬರಗೂರು ಅಂತ ಒಂದು ತಳಿ ಇದೆ. ಆ ಬರಗೂರು ಪ್ರದೇಶ ಈ ಒಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಅತಿ ಹತ್ತಿರದಲ್ಲಿದೆ. ಸೊ ಅಲ್ಲಿನ ಏನು ಈ ಎತ್ತುಗಳನ್ನ, ಹಸುಗಳನ್ನ ಅಲ್ಲಿಯವ್ರು ಏನ್ ಮಾಡ್ತಾರೆ, ಕರ್ನಾಟಕದಲ್ಲಿರುವಂತಹ ಬಡ ಜನರಿಗೆ ಅದನ್ನ ಗುತ್ತಿಗೆ ಕೊಡ್ತಾರೆ. ನಮ್ ಜನ ಏನ್ ಮಾಡ್ತಾರೆ, ಅದನ್ನ ಹಸುಗಳನ್ನ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಕಾಡುಗಳಲ್ಲಿ ಪುಕ್ಕಟೆಯಾಗಿ ಅವುಗಳನ್ನ ಮೇಯಿಸಿ ಅದರಿಂದ ಬರುವಂತ ಹಾಲನ್ನ ತಾವಿಟ್ಕೊಳ್ತಾರೆ, ಸಗಣಿಯನ್ನ ಮಾರಾಟ ಮಾಡ್ತಾರೆ. ಆ ಸಗಣಿಯನ್ನ ಮಾರಾಟ ಮಾಡುವಂತ ದೊಡ್ಡ ಮಾಫಿಯಾ ಇದೆ ಅಲ್ಲಿ. ಅದಕ್ಕೆ ಅಂತಾನೆ ಏಜೆಂಟ್ಗಳಿದ್ದಾರೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಕಾಫಿ ಎಸ್ಟೇಟ್ಗಳಿಗೆ ಇಲ್ಲಿಂದ ಸಗಣಿ ಹೋಗುತ್ತೆ. ಅಲ್ಲಿ ಒಂದು ತುಂಬಾ ದೊಡ್ಡ ಒಂದು ದನದ ಲಾಬಿ, ಸಗಣಿ ಲಾಬಿ ಇದೆ ಅಲ್ಲಿ. ಇನ್ನೊಂದು ದುರಂತ ಏನಂತಂದ್ರೆ, ಈ ತರ ಒಂದು ಅಲ್ಲಿ ಲಾಬಿ ಇದ್ದಾಗ ಅಥವಾ ಈ ತರದ್ದು ನಡೀತಾ ಇದ್ದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡೋದು, ಕೇಸ್ ಹಾಕೋದು ಮಾಡಿದ್ರೆ ಅವ್ರನ್ನ ಬಿಡಿಸೋದಕ್ಕೆ ಮೊದಲನೇ ಬಾರಿಗೆ ಬರೋದನ್ನೇ ಅಲ್ಲೇ ಸ್ಥಳೀಯ MLAಗಳು, ಸ್ಥಳೀಯ ಜನಪ್ರತಿನಿಧಿಗಳು. ಅದೇನಾಗ್ತಾ ಇದೆ, ಈ ತರದ ಒಂದು ಹಸ್ತಕ್ಷೇಪದಿಂದಾಗಿ MLAಗಳದು ಅಥವಾ MP ಗಳದು ಅಥವಾ ಜನಪ್ರತಿನಿಧಿಗಳ ಹಸ್ತಕ್ಷೇಪದಿಂದಾಗಿ ಆಡಳಿತ ಬಿಗಿ ಆಗೋದು ಬಿಟ್ಬಿಟ್ಟು ಸಡಿಲಾಗ್ತಾ ಹೋಗುತ್ತೆ. ಇಲ್ಲಿ ಈಗ ನಿನ್ನೆ ನಡೆದಂತಹ ಇನ್ಸಿಡೆಂಟ್ ನ ನೋಡಿದ್ರೆ ಅವನು ರಿಟಾಲಿಯೇಷನ್ ಕಿಲ್ಲಿಂಗ್ ಅಂತ ಹೇಳ್ತಾರೆ. ಅದನ್ನ ಅಂದ್ರೆ ಪ್ರತೀಕಾರದ ಹತ್ಯೆ. ನನ್ನ ಹಸು ನೋಡ್ದ ಹಾಕಿದೆ, ಹಂಗಾಗಿ ನಾನು ಅದಕ್ಕೆ ವಿಷ ಹಾಕ್ತೀನಿ ಅಂತ ಮಾಡಿದಾನ ಅವನು. ಅವ್ನು ಯಾಕೆ ಮಾಡ್ತಾನೆ? ಅವ್ನಿಗೆ ಎಷ್ಟು ಧೈರ್ಯ? ಹಂಗೆ ಏನಾದ್ರು ಆದ್ರೆ ನಮ್ಗೆ MLA ಇರ್ತಾರೆ, ನಮಗೆ ಮತ್ತೊಬ್ರು ಇರ್ತಾರೆ, ಬಿಡಿಸ್ಕೊಂಡ್ ಬರ್ತಾರೆ ಅಂತ ಧೈರ್ಯ ಇರ್ಬೋದು, ಅಥವಾ ನನಗೆ ಅವ್ರು ಯಾವತ್ತು ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ನೋದಿರ್ಬೋದು. ಅಲ್ಲಿ ಏನಾಗಿದೆ ಅಂತಂದ್ರೆ, ಪದೇ ಪದೇ ಕಾಟಿಗೆ ದನಗಳನ್ನ ಮೇಯೋದಕ್ಕೆ ಬಿಟ್ರೆ ಅದು ಏನು ಗ್ರಾಸ್ ಇದೆ, ಅಂದ್ರೆ ಹುಲ್ಲಿದೆ, ಅದು ಪೂರ್ತಿ ಹಾಳಾಗಿ ಜಿಂಕೆಗಳಿಗೆ ಮತ್ತೆ ಕಡವೆಗಳಿಗೆ ಕಾಡು ಅದು ಸಿಗಲ್ಲ, ಫುಡ್ ಅದು ಸಮಸ್ಯೆ ಆಗತ್ತೆ.
ಈಗ ನೀವು ನೋಡಿ ನಮ್ಮ ನಾಗರಹೊಳೆ ಆಗ್ಲಿ, ಬಂಡೀಪುರ ಆಗ್ಲಿ, ಭದ್ರಾದಲ್ಲಾಗ್ಲಿ, ಅಲ್ಲೆಲ್ಲ ಗ್ರೇಸಿಂಗ್ ಅಂದ್ರೆ ಹಸುಗಳನ್ನ ಮೇಲಕ್ಕೆ ಬಿಡೋದನ್ನ ಕಂಪ್ಲೀಟ್ ನಿಲ್ಲಿಸಿದ್ದಾರೆ. ಅಲ್ಲಿ ಮೇಲಕ್ಕೆ ಬಿಡೋದನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಅಲ್ಲಿ ಅಕ್ಕಪಕ್ಕ ಇರುವಂತ ಏನ್ ಮಾಡ್ತಾ ಇದಾರೆ, ಅವ್ರ ಲೈವ್ಲಿಹುಡ್ಗೆ ಬೇರೆ ಮಾಡ್ಕೊಂಡಿದಾರಲ್ಲ, ಜೀವ ನಿರ್ವಹಣೆಗೆ ಬೇರೆದೆಲ್ಲ ಮಾಡ್ಕೊಂಡು ಓಕೆ ಓಕೆ, ಥ್ಯಾಂಕ್ ಯು ವಿನೋದ್ ನಾಯ್ಕ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಇದೀಗ ನಾನು ಜೋಸೆಫ್ ಹೋರ್ಡ್ ಅವರ ಬಳಿಗೆ ಹೋಗ್ತೀನಿ. ಸರ್, ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿ ಹುಲಿಗಳು ನಾಲ್ಕು ಮರಿಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಅವುಗಳು ಬದುಕುಳಿಯೋದು, ಅದು ಇಷ್ಟು ದೊಡ್ಡದಾಗೋದು, ಅದು ನಿಜಕ್ಕೂ ಕೂಡ ಬಹಳಷ್ಟು ಅತ್ಯಂತ ರೇರ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವುಗಳ ಮೇಲೆ ಗಮನ ಇಡೋದಾಗಿರಬಹುದು, ಅಂಥದ್ದು ಯಾವುದು ಕೂಡ ಆಗ್ತಾನೆ ಇಲ್ವಾ? ಹಾಗಾದರೆ ನಿಜಕ್ಕೂ ಕೂಡ ಇಂಥ ಹುಲಿಗಳನ್ನು ಸಂರಕ್ಷಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಗಂಭೀರವಾಗಿರುವಂಥ ನಿರ್ಧಾರಗಳನ್ನು ಅಥವಾ ಗಂಭೀರವಾಗಿರುವಂತಹ ನಿಲುವುಗಳನ್ನು ಅರಣ್ಯ ಇಲಾಖೆ ತೆಗೆದುಕೊಳ್ತಾನೆ ಇಲ್ವಾ ಹಾಗಾದ್ರೆ? ಅಲ್ಲ, ಈಗ ನೋಡಿ, ನಮ್ಮ ಇದಕ್ಕೇನಂದ್ರೆ ಪ್ರೊಟೆಕ್ಷನ್ ಒಳಗೆ ಟೈಗರ್ ಇದು ಪ್ರೇ ಸ್ಪೀಶೀಸ್ ಡೆನ್ಸಿಟಿ ಇಂಪ್ರೂವ್ ಆಗಿದೆ. ಅದರಿಂದ ಟೈಗರ್ ನಂಬರ್ಸ್ ಜಾಸ್ತಿ ಆಗಿದೆ. ಮುಂಚೆ ಒಂದೊಂದು ಟೈಗರ್ 40 ಸ್ಕ್ವೇರ್ ಕಿಲೋಮೀಟರ್, 25 ಸ್ಕ್ವೇರ್ ಕಿಲೋಮೀಟರ್ ಒಂದೊಂದು ಟೈಗರ್ಗೆ ಜಾಗ ಇತ್ತಿತ್ತು. ಈಗ 8 ಸ್ಕ್ವೇರ್ ಕಿಲೋಮೀಟರ್ ಒಂದು ಟೈಗರ್ ಸಿಗ್ತಿದೆ ನಾಗರಹೊಳೆ ಮತ್ತೆ ಬಂಡೀಪುರ ಒಳಗೆ. ಸೊ ಟೈಗರ್ ಡೆನ್ಸಿಟಿ ಜಾಸ್ತಿ ಆಗಿದೆ, ಒಳ್ಳೇದೇ, ದಟ್ ಇಸ್ ಗುಡ್ ಫಾರ್ ಇದನ್ನ ಹೇಳ್ಬೇಕು. ಬಟ್ ನಮ್ದು ಏನಾಗಿದೆ ಅಂದ್ರೆ, ನಮ್ ಕಾಡನ್ನ ನಾವು ಹಾಳು ಮಾಡ್ಕೊಂಡ್ ಬಂದಿದ್ದೀವಿ. ಒಂದು ಲೀನಿಯರ್ ಪ್ರಾಜೆಕ್ಟ್ಸ್, ಮೈನಿಂಗ್ ಪ್ರಾಜೆಕ್ಟ್ಸ್, ಹೈಡ್ರೋ ಪ್ರಾಜೆಕ್ಟ್ಸ್ ಮಾಡ್ಕೊಂಡು, ಇನ್ನೊಂದು ರಿಸಾರ್ಟ್ ಲಾಬಿ ಬಂದು, ಹೋಮ್ ಸ್ಟೇಗಳು ಬಂದು ಕಾಡ್ ಪಕ್ಕ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಈಗ ಕಾಡು ನಾವು ಜಾಸ್ತಿ ಮಾಡಿದಷ್ಟು ನಮ್ಗೆ ಬಯೋಡೈವರ್ಸಿಟಿ ಚೆನ್ನಾಗಿರತ್ತೆ. ಬಟ್ ಏನಾಗ್ತಿದೆ, ಅದು ಶ್ರಿಂಕ್ ಆಗ್ತಿದೆ, ಟೈಗರ್ ನಂಬರ್ಸ್ ಜಾಸ್ತಿ ಆಗ್ತಿದೆ, ಜಾಸ್ತಿ ಆಚೆ ಬರ್ತಾ ಇದೆ. ಈಗ ಇದ್ರೊಳಗೆ ಬೇಜಾರ್ ವಿಷಯ ಏನಂದ್ರೆ, ಈ ಹುಳಿ ಸತ್ತಿರೋದ್ರ 3 ಮರಿ ಹೆಣ್ಣು ಹುಳಿ. ಸೊ ನಮ್ಗೆ ಇದರಿಂದ ಏನ್ ಬೇರೆ ಕಡೆ ಹೋಗಿ ಟೈಗರ್ಗಳು ಮರಿಗಳು ದೊಡ್ಡದಾದಾಗ ಅದಕ್ಕೂ ಒಂದು ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದು. ನೀವು ಅದೇ ತರ ನೀವು ನಾಗರಹೊಳೆಗೆ ಬನ್ನಿ, ನಾಗರಹೊಳೆ ಇರೋ ಟೈಗರ್ಗಳೆಲ್ಲ ಜಾಸ್ತಿ ಗಂಡುಗಳೇ, ಹೆಣ್ಣುಗಳೇ ಇಲ್ಲ, ಅಷ್ಟಿಲ್ಲ ಇದಕ್ಕೆ. ಸೊ ಈ ತರ ನಮ್ಗೆ ಈ ತರ ರೇಷಿಯೋ ಇಶ್ಯೂ ಬಂದಾಗ ತೊಂದ್ರೆ ಹಾಗೆ ಆಗತ್ತೆ. ಒಂದ್ ಕಡೆ ನಮ್ಗೆ ಖುಷಿ, ಮರಿ ಹಾಕಿದೆ ಹುಲಿ ಅಂದ್ಬಿಟ್ಟು, ಅದನ್ನ ನಾವ್ ಹೇಗೆ ಕಾಪಾಡ್ತಿದ್ದೀವಿ? ಸರ್ಕಾರದಿಂದ ಏನಾಗ್ತಿದೆ? ಫಸ್ಟ್ ನೀವು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಇಂಪ್ರೂವ್ ಮಾಡ್ಬೇಕು. ಪ್ರೊಟೆಕ್ಷನ್ ಆಗ್ತಿಲ್ಲ. ಈಗಿರೋ RFOಗಳು ನಾ ಹೇಳ್ಬೇಕಂದ್ರೆ ಅವ್ರಿಗೆ ಬೇರೆ ಇಂಟ್ರೆಸ್ಟ್ ಗಳಿದೆ, ಪ್ರೊಟೆಕ್ಷನ್ ಇಂಟ್ರೆಸ್ಟೇ ಇಲ್ಲ. ಇದು ಇದು ಪಕ್ಕನೆ, ಈ ಕಾಡು ಪಕ್ಕನೆ BRT ಒಳಗೆ 2 ಆನೆ ಸತ್ ಬಿದ್ದಿತ್ತು. 6 ತಿಂಗಳು 8 ತಿಂಗಳು ಆಗಿದ್ಮೇಲೆ ಆನೆ ಇದ್ಗಳು ಸಿಕ್ತಿದೆ. ಯಾಕಂದ್ರೆ ಸ್ಟಾಫ್ ಒಳಗಡೆ ಹೋಗ್ತಿಲ್ಲ, ಬೀಟ್ಗೆ ಹೋಗ್ತಿಲ್ಲ. ಈಗ ಬೀಟ್ ಹೋಗೋರು ಯಾರು? ಫಾರೆಸ್ಟ್ ವಾಚರ್ಸ್. ನೀವು ಅವ್ರಿಗೆ ಸಂಬಳ ಕೊಡಲ್ಲ, ಅವ್ರಿಗೆ ಉಳ್ಕೊಳಕ್ಕೆ ಒಳ್ಳೆ ಜಾಗ ಕೊಡಲ್ಲ, ಅವ್ರಿಗೆ ತೊಂದರೆ ಕೊಟ್ಟು ಅವ್ರನ್ನು ಇದ್ ಮಾಡಿದಿರಿ. ಈಗ ಆಗಿರೋದ ಕಾರಣ ಇವ್ರುಗಳು ಬೀಟ್ಗೆ ಹೋಗಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ಸೆತ್ತೋಗಿರೋ ಇದು ನೋಡಿದ್ರ, ದನ ಏನೋ ಆಗಿದ್ರೆ ಇವ್ರು ಇಮಿಡಿಯೇಟ್ ಆಗಿ ಅಲರ್ಟ್ ಮಾಡಿರೋರು ಬೇ ಸ್ಟಾಪ್ ಆಗಿದ್ರೆ. ಸೊ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸರ್ಕಾರ ಫಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಟೈಗರ್ ನಂಬರ್ಸ್ ಇನ್ಕ್ರೀಸ್ ಆಗ್ಬೇಕು. ನಮ್ದು 563 ಟೈಗರ್ಸ್ ಇದೆ, ನಾವು ಇನ್ನ 700 ಟೈಗರ್ಸ್ 800 ಟೈಗರ್ಸ್ ಉಳಿಸ್ಕೋಬೇಕಂದ್ರೆ ನಾವು ಫಸ್ಟ್ ಪ್ರೊಟೆಕ್ಷನ್ ಮಾಡ್ಬೇಕು, ನಮ್ ಕಾಡನ್ನ ಉಳಿಸ್ಕೋಬೇಕು, ಬಯೋಡೈವರ್ಸಿಟಿ ಉಳಿಸ್ಕೊಂಡ್ ಬಂದ್ರೆ ಒಳ್ಳೇದು. ಫಸ್ಟ್ ಅವರು ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಮಾಡಿದ್ದಾರೆ, ಅದಕ್ಕೆ ಜನ ಇಲ್ಲ, ಸಿಬ್ಬಂದಿ ಇಲ್ಲ. ನಮ್ಮ ಅಲ್ಲಿ ಸ್ಟಾಫ್ ಯಾವ್ದೇ ಕಾಡು ಬನ್ನಿ, ನೀವ್ ನಾಗರಹೊಳೆಗೂ ಸ್ಟಾಫ್ ಇಲ್ಲ, ಬಂಡೀಪುರ ಒಳಗ ಅಷ್ಟು ಜನ ಸ್ಟಾಫ್ ಇಲ್ಲ, ಇಲ್ಲಂತೂ ಸ್ಟಾಫೇ ಇಲ್ಲ, ನೆಗ್ಲೆಕ್ಟೆಡ್ ಏರಿಯಾ. ಆಮೇಲೆ ಇಲ್ಲೇನಾಗ್ತಿದೆ ಅಂದ್ರೆ, ಟೆಂಪಲ್ ಇರೋದ್ರಿಂದ ಜನ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅವ್ರಿಗೂ ನಾವು ಪ್ರೊಟೆಕ್ಷನ್ ನೋಡ್ಬೇಕಲ್ಲ. 2 ಸತಿ ಆನೆ ಅಟ್ಯಾಕ್ ಆಗಿದೆ ಜನಕ್ಕೆ ರೀಸೆಂಟ್ ಆಗಿ. ಸೊ ಇದೆಲ್ಲ ಇದ್ದಾಗ, ಇಂತ ಪ್ರಾಬ್ಲಮ್ಸ್ ಇದ್ದಾಗ ಇನ್ನ ಗಂಭೀರವಾಗಿ ನಾವು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ತರಬೇಕು. ಆದ್ರೆ ಮಾಡ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾನ್ ಯಾವತ್ತೂ ಹೇಳ್ತೀನಿ, ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡೋದಕ್ಕಿಂತ ನಾವು ನಮ್ಮನ್ನ ಫಸ್ಟ್ ಬ್ಲೇಮ್ ಮಾಡ್ಕೋಬೇಕು. ಜನ ನಾವು ಸುಮ್ನೆ ಕೂತಿರ್ತೀವಿ, ಬಾಯಿ ಮುಚ್ಕೊಂಡು ಕೂತಿದ್ದೀವಿ, ಮಾತಾಡಕ್ ಶುರು ಮಾಡ್ಬೇಕು. ಯಾಕಂದ್ರೆ ಸೀನಿಯರ್ ಆಫೀಸರ್ಸ್ ಎಲ್ಲ ಹೇಗಾಗ್ಬಿಡ್ತಾರೆ ಅಂದ್ರೆ, ಯಾರು ಏನಂದ್ರು ನಮ್ಗೇನು, ನಮ್ ಪಾಡ್ ನಮ್ ಕೆಲಸ ಮಾಡ್ತೀವಿ, ನಂಗೆ ಸಂಬಳ ಬರ್ತಿದೆ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರೋದು, ಸೀನಿಯರ್ ಆಫೀಸರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಇರೋದು. ಈ ತರ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಟೀಮ್ ಹೋಗ್ಬಿಟ್ಟು ಸೆಟ್ರೈಟ್ ಮಾಡ್ಕೊಂಡ್ ಬರ್ಬೇಕು. ಅದು ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹೋಗ್ತಾರೆ ಬರ್ತಾರೆ, ಅವ್ರವ್ರ ಜನಕ್ಕೆ ವಿಜಿಲೆನ್ಸ್ ಮಾಡ್ತಾರೆ, ಆಗದೇ ಇಲ್ಲ. ಆಮೇಲೆ ಅವ್ರೊಂದು IFS ಆಫೀಸರ್ ಆಗಿದ್ರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್, ಅವ್ರಿಗೆ ಪ್ರೊಟೆಕ್ಷನ್ ಇದೆ.
ಅವ್ರ ಬಗ್ಗೆ ನೀವೇನು ಮಾಡಂಗಿಲ್ಲ, ಅವ್ರು ತಪ್ಪು ಮಾಡಿದ್ರು ಅವ್ರಿಗೇನು ಮುಟ್ಟಂಗಿಲ್ಲ. ಸೊ ಈ ತರ ಇದ್ದಾಗ ನಾವು ಚೇಂಜ್ ಮಾಡ್ಬೇಕು ಅದನ್ನ. ಈಗ ಎಷ್ಟು ಮಟ್ಟಕ್ಕಂದ್ರೆ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ಗಳು ಫೀಲ್ಡ್ಗೆ ಹೋಗಲ್ಲ, ಅವ್ರು ಬೇರೆ ಗಂದೆ ಕೂತವ್ರೆ. ಸೊ ಎಲ್ಲಿಗೆ ಇದು ಸಾಲ್ವ್ ಮಾಡ್ಬೇಕಂದ್ರೆ ಜನ ಎದ್ ನಿಂತ್ಕೋಬೇಕು. ನಾವು ಅನ್ಕೋಬೇಕು ನಮ್ ತಪ್ಪಿದ್ದು, ನಾವು ಮಾತಾಡ್ತಿಲ್ಲ, ನಮಗೆ ಬಯೋಡೈವರ್ಸಿಟಿ ಇಲ್ಲ ಅಂದ್ರೆ ನಾವು ಉಳಿಯಲ್ಲ. ಟೈಗರ್ ನಮ್ಮ ಎಫೆಕ್ಸ್ ಅನಿಮಲ್, ಫ್ಲಾಗ್ಶಿಪ್ ಸ್ಪೀಶೀಸ್ ಅಂತೀವಿ. ಟೈಗರ್ ಇಂದಾನೆ ಕಾಡು, ಅದು ಇದು ಎಕಾಲಜಿ ಆತರ ಇದೆ. ಆ ಕಾಡನ್ನ ಉಳ್ಸ್ಕೊಂಡ್ ಬರೋದೇ ಟೈಗರ್. ಒಂದ್ ಟೈಗರ್ ಚೆನ್ನಾಗಿದ್ರೆ ಬೇರೆ ಪ್ರಾಣಿಗಳೆಲ್ಲ ಚೆನ್ನಾಗಿರುತ್ತೆ, ಬಯೋಡೈವರ್ಸಿಟಿ ಚೆನ್ನಾಗಿರುತ್ತೆ, ನಮ್ಗೆ ನೀರ್ ಬರುತ್ತೆ. ನೀರಿಲ್ಲ ಅಂದ್ರೆ ರೈತರು ಏನ್ ಬೆಳ್ಸಕ್ ಆಗಲ್ಲ, ರೈತರು ಏನು ಬೆಳ್ಸಕ್ ಆಗದ್ರೆ ನಮಗೇನು ಇಲ್ಲ, ಆಮೇಲೆ ನೀರು ಬರೋದಿಲ್ಲ. ಸೊ ಇದೆಲ್ಲ ಇದ್ದಾಗ ಇದು ಎಲ್ರೂ ಗೊತ್ತಿರೋದೆ, ಇದೇನು ಹೊಸ್ತ ಅಲ್ಲ. ಇದೇನು ಮೂನ್ಗ್ ಹೋಗ್ಬಿಟ್ಟು ಏನು ಕಲ್ತ್ಕೊಂಡ್ ಬರಂಗಿಲ್ಲ, ಚಂದ್ರಮಾಗ ಹೋಗ್ಬಿಟ್ಟು ಏನ್ ಕಲ್ತ್ಕೊಂಡ್ ಬರಂಗಿದೇನಿಲ್ಲ, ಎಲ್ರೂ ಗೊತ್ತಿರೋ ವಿಷಯನೇ. ಇದನ್ನ ನಾವ್ ಯಾಕೆ ಕರೆಕ್ಟ್ ಆಗಿ ಮಾಡ್ತಿಲ್ಲ? ಸೊ ನಾನ್ ಹೇಳೋದು ಸೀನಿಯರ್ ಆಫೀಸರ್ಸ್ ದಯವಿಟ್ಟು ಎದ್ದೊಳ್ಳಿ, ನೀವು ನಿಮ್ ಸೀಟ್ ಇಂದ ಎದ್ದು ಬನ್ನಿ. ಬೊಮ್ಮಹರ್ ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಎದ್ದು ಬಂದ್ ಮಾಡಿ, ಆನ್ ಫೀಲ್ಡ್ ಬನ್ನಿ. ಅಲ್ಲೆಲ್ಲ ತೊಂದರೆಗಳಿದೆ, ಬಂದಿಪುರ ಇನ್ನ ತೊಂದರೆಗಳಿದೆ, ಬಂದಿಪುರ ಇನ್ನೇನಾಗುತ್ತೋ ನಮ್ ಭಯ. ಅಲ್ಲಿ ಸಿಬ್ಬಂದಿ ಅಂತೂ ಸುಸ್ತಾಗ್ಬಿಟ್ಟವ್ರೆ, ಊರ್ ಜನ ಅಂತೂ ರೈತರಿಗೆ ಬೆಂಬಲನೇ ಇಲ್ಲ ಫಾರೆಸ್ಟ್ ಸೀನಿಯರ್ ಆಫೀಸರ್ಸ್ ಇಂದ. ಅಲ್ಲಿರೋ ಆಫೀಸರು ಲೋಕಲ್ ಜನ ಜೊತೆ ಹೊಂದ್ಕೊನೇ ಇಲ್ಲ. ಸೊ ಅವರಿಂದಾನೇ ಕಾಡು ಉಳಿಸ್ಕೊಂಡ್ ಬಂದಿರೋದು. ಸೊ ಸೀನಿಯರ್ ಆಫೀಸರ್ ಇದೆಲ್ಲ ಗೊತ್ತಿದ್ದಾಗ ಏನ್ ಮಾಡ್ತಿದ್ದಾರೆ? ಹೌದು, ಒಂದು ಅಧಿಕಾರಿಗಳು ಇಲ್ಲಿ ನಿಜಕ್ಕೂ ಕೂಡ ಅವರೆಲ್ಲರೂ ಕೂಡ ಒಂದು ಪ್ರದೇಶಗಳಿಗೆ ತೆರಳಿ ತಮ್ಮ ಒಂದು ಜವಾಬ್ದಾರಿಯನ್ನ ನಿಜಕ್ಕೂ ಕೂಡ ತೋರಿಸಬೇಕು ಅಂತ ನೀವು ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಹೂವರ್ ಸರ್. ಸೊ ಇದು ನಿಜಕ್ಕೂ ಕೂಡ ರಾಜ್ಯದಲ್ಲಿ 5 ಹುಲಿಗಳು ಪ್ರಾಣವನ್ನ ಕಳ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳ ಹಿನ್ನೆಲೆ ಹುಟ್ಟು ಹಾಕ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟ ವನ್ಯಧಾಮದಲ್ಲಿ 5 ಹುಲಿಗಳು ಮೃತಪಟ್ಟಂತಹ ಪ್ರಕರಣದ ತನಿಖೆ ಬಹಳ ಚುರುಕಾಗಿರ್ತಕ್ಕಂಥದ್ದು. 2 ತನಿಖಾ ತಂಡಗಳಿವೆ. ಜೊತೆಗೆ ಸ್ಥಳೀಯವಾಗಿಯೂ ಕೂಡ ತನಿಖೆಯನ್ನ ಅರಣ್ಯಾಧಿಕಾರಿಗಳು ಮತ್ತೆ ಪೊಲೀಸರು ಕೂಡ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ತನಿಖೆಗೆ ಇಳಿದಿರ್ತಕ್ಕಂಥ ಪೊಲೀಸರಿಗೆ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದಂಶ ಬೆಳಕಿಗೆ ಬರ್ತಾ ಇದೆ. ಇದು ರಿಸ್ಟ್ರಿಕ್ಟ್ ಅರಣ್ಯ ಪ್ರದೇಶ, ಅಂದ್ರೆ ಇದು ನಿರ್ಬಂಧಿತ ಅರಣ್ಯ ಪ್ರದೇಶ ಇರ್ತಕ್ಕಂಥದ್ದು. ಈ ಒಂದು ಪ್ರದೇಶದಲ್ಲಿ ಸಾಕು ಪ್ರಾಣಿಗಳು ಅಂದ್ರೆ ಹಸುಗಳನ್ನ ಯಾವ ರೀತಿಯಾಗಿ ತಂದು ಬಿಡ್ತಿದ್ರು ಅಂತ ಹೇಳಿ, ಹಸುಗಳನ್ನ ಮೇಯಿಸಲಿಕ್ಕೆ ಬರ್ತಿದ್ದಂತವ್ರು ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಸುವಿಗೆ ವಿಷಪ್ರಾಶನ ಮಾಡಿ ಈ ರೀತಿಯಾಗಿ ಹುಲಿಗಳ ಸಾವಿಗೆ ಕಾರಣ ಆಗಿದ್ದಾರಾ ಅನ್ನೋ ಒಂದು ಆಂಗಲ್ ನಲ್ಲಿ ಹೆಚ್ಚಿನ ತನಿಖೆ ನಡೀತಾ ಇರತಕ್ಕಂಥದ್ದು. ನಾವಿಲ್ಲಿ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಇದ್ದೀವಿ, ಹುಲಿಗಳು ಸಾವನ್ನಪ್ಪಿದಂತ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಇದ್ದೀವಿ. ಈ ಒಂದು ಸ್ಥಳದ ಕೂಗಳತೆ ದೂರದಲ್ಲೇ ಕೂಡ ಏನು ಊಗ್ಯಂ ಅರಣ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ಮೀಣ್ಯಂ ಅಂತ ಗ್ರಾಮ ಏನಿದೆ ಆ ಗ್ರಾಮ ಇರ್ತಕ್ಕಂಥದ್ದು. ಆ ಗ್ರಾಮದ ಸುತ್ತಮುತ್ತಲ ಜನ ಏನಿದ್ದಾರೆ ಆ ಜನ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಹಸುಗಳನ್ನ ಮೇಯಿಸಲಿಕ್ಕೆ ಬರ್ತಿದ್ರು. ಆ ಒಂದು ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಈಗ ಇಲ್ಲಿ ಸತ್ತಿ ಬಿದ್ದಿರ್ತಕ್ಕಂಥ ಹಸು ಆಗಿರ್ತಕ್ಕಂಥದ್ದು. ಈ ಒಂದು ಹಸುವನ್ನ ಹುಲಿ ಕೊಂದಿದೆ. ಕೊಂದಾದ ನಂತರದಲ್ಲಿ ಏನು ಆ ಹಸುವಿನ ಮೃತದೇಹವನ್ನ ಹುಲಿ ಬಿಟ್ಟು ಹೋಗಿತ್ತು. ಬಿಟ್ಟು ಹೋಗಿದ್ದಂತ ಹಸುವಿಗೆ ಈಗ ವಿಷವನ್ನ ಹಾಕಲಾಗಿದೆ ಅನ್ನುವಂತ ಅಂಶಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಆ ವಿಷವನ್ನ ಹಾಕಿರ್ತಕ್ಕಂತಹ ಹಸುವನ್ನ ತಿಂದಾದ ನಂತರದಲ್ಲಿ ಹೀಗೆ ಒಂದೇ ಕುಟುಂಬಕ್ಕೆ ಸೇರಿದಂತ 5 ಹುಲಿಗಳೇನಿದ್ವು, ಅಂದ್ರೆ ತಾಯಿ ಹುಲಿ ಜೊತೆಗೆ ಅದರ 4 ಮರಿಗಳೇನಿದ್ವು ಅವೆಲ್ಲವೂ ಕೂಡ ಆ ಒಂದು ಹಸು ಸತ್ತಿರ್ತಕ್ಕಂತಹ ಸ್ಥಳದಲ್ಲೇ 10 ಅಡಿ 50 ಅಡಿಗಳ ಸ್ಥಳದಲ್ಲೇ ಕೂಡ ಸತ್ತು ಬಿದ್ದಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಕೂಡ ಈಗ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ಆಗಿರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಆ ಹಸುವಿನ ಅಂದ್ರೆ ಹುಲಿಯ ಮೃತದೇಹವನ್ನ ಏನು ಕುಯ್ಯಲಾಗಿತ್ತು ಅದರ ಹೊಟ್ಟೆಯಲ್ಲೂ ಕೂಡ ಈ ದನದ ಮಾಂಸಗಳು ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇದನ್ನ ತಿಂದ ತಕ್ಷಣದಲ್ಲೇ ಕೂಡ ಹುಲಿಗಳಿಗೆ ರಿಯಾಕ್ಟ್ ಆಗಿದೆ. ರಿಯಾಕ್ಟ್ ಆದ ನಂತರದಲ್ಲಿ ಅವು ಸಾವನ್ನಪ್ಪಿವೆ ಅನ್ನುವಂತಹ ಒಂದು ಅಂಶ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೂಡ ಈ ಪೀಣ್ಯಂ ಸೇರಿದಂತೆ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂತ ಹಳ್ಳಿಗಳೇನಿವೆ, ಹಳ್ಳಿಗಳಲ್ಲಿ ಹಸುಗಳನ್ನ ಇಟ್ಟಿರ್ತಕ್ಕಂಥ ರೈತರು ಇರ್ಬೋದು, ಜೊತೆಗೆ ಇಲ್ಲಿನ ಯುವಕರು ಇರ್ಬೋದು, ಅವರನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಈಗ ಸದ್ಯಕ್ಕೆ ಅರಣ್ಯ ಅಧಿಕಾರಿಗಳು ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.